तीनों करोली जय हर ओम जय भगवत गीते जय भगवत गीते स्वामी जय भगवत गीते हर ओम चेतनं शांतं व्योमातीतं निरंजनं नागबंधु कलातीतं तस्मै श्री गुरुवे नमः रामलिंगेश्वर महाराज की जय बसवेश्वर महाराज की जय काशीनाथ महाराज की जय शेषेर मल्लिकार्जुन महाराज की जय केतकी संगमेश्वर महाराज की जय वीरभद्रेश्वर महाराज की जय जलालिंगेश्वर महाराज की जय नागभूषणेश्वर महाराज की जय जय मंगलम जय पार्वतेश्वर महादेव गुरुदेव ನಡೀತು ರೀ ರೀತಿಯಿಂದ ಪೂಜೆ ಆಯಿತು ನೋಡ್ತಾ ಇರ್ಬೋದು. ಇಲ್ಲಿಂದ ನೋಡಿ ಗುಡಿಲಿ ಇವ್ರು ಯಾವತ್ತು ಸದಾ ಎದ್ದೇ ಇರ್ತಾರೆ. ಒಂದು 15 ದಿವಸ ಆಯಿತು ಕಂಟಿನ್ಯೂ ಬರ್ತಾ ಇದ್ದಾರೆ. ಇಲ್ಲಿ ಇವತ್ತು ಪೂಜೆ ನಿಮಿತ್ತ ನಮ್ಮೂರಿನ ನಾಯಕರೆಲ್ಲರೂ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಎಲ್ರಿಗೂ ಹರ ಹರ ಮಹಾದೇವ್ ಅಣ್ಣ ರೀ. ಏನು ಸಮಾಚಾರ? ಇವತ್ತು ಎಲ್ಲರೂ ಗುಡಿಗೆ ಬಂದಿದ್ದೀರಾ? ಹಾಂ 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 ಎಲ್ಲ ಚೆನ್ನಾಗಾಯ್ತು. ಹರ ಹರ ಮಹಾದೇವ್. ಎಲ್ಲರೂ ಅಣ್ಣರು ಯಾವಾಗ ಸದಾನು ಬರ್ತಾ ಇರ್ತಾರೆ ಗುಡಿಗೆ. ಯಾವುದೇ ಹಬ್ಬ ಆಗಲಿ ಹರಿದಿನ ಆಗಲಿ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅಣ್ಣವರು. ಹೌದು, ಎಲ್ರಿಗೂ ಇದೇ ಸೋಮವಾರನೂ ಬಂದಿದ್ದಾರೆ. ಬಂದುಬಿಟ್ಟು ಪೂಜಾ ಪುನಸ್ಕಾರ ಎಲ್ಲ ಮಾಡಿಬಿಟ್ಟು ಇವತ್ತು ಬಸವ ಜಯಂತಿ ಅಲ್ಲ, ಬಸವ ಜಯಂತಿ ನಿಮಿತ್ತನೂ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ ಏನಿಲ್ಲ ನೋಡೋಣ ಬನ್ನಿ. लिंगाय नमः। ओम श्री गुरु बसवलिंगाय 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 नमः। ಸಮಯ 6:45 ಆಗ್ತಾ ಇದೆ. ಬಸವಣ್ಣ ಜಯಂತಿ ನಿಮಿತ್ತ ಮೆರವಣಿಗೆ ಸಮಾರಂಭ ನೋಡ್ತಾ ಇರ್ಬೋದು. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಸವೇಶ್ವರ ಚೌಕ ಹತ್ರ ಬಂದು ಕೂತ್ಕೊಂಡಿದ್ದಾರೆ. ಇಲ್ಲಿಂದ ಎಲ್ಲ ಇಲ್ಲಿ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ, ಹಿರಿಯ ನಾಗರಿಕರು, ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳು. ಈ ಕಡೆ ಡಿಜೆನೂ ಹಚ್ಚಲಾಗಿದೆ ನೋಡಿ. ಸಾಯಿ 21 ಸಿದ್ದು, ಇವತ್ತಿನ ಬಸವ ಜಯಂತಿ ಎಲ್ಲ ಹೆಂಗೆ ಮಾಡಿದ್ರಿ? ಚೆನ್ನಾಗೇ ಮಾಡಿದ್ವಿ. ಹಾಂ, ಮತ್ತೆ ಹೆಂಗೆ ಅನ್ನಿಸ್ತು ನಿಂಗೆ? ಜಾತ್ರೆ ಎಲ್ಲ ಡಿಜೆ ಎಲ್ಲ ಹಚ್ಚಲತ್ತಾರ. ಫಾದರ್ಸ್ ಎಲ್ಲ ಹಚ್ಚಿರ ಡಿಜೆ? ಫಾದರ್ಸ್ ಹಚ್ಚಿರು ಡಿಜೆ? ಅದೇ ಈ ವರ್ಷನೂ ಹಚ್ಚಲತ್ತಾರ. ಈ ವರ್ಷ ಹಚ್ಚಲ್ಲ ಅಂತ ಹತ್ತಿರು, ಮತ್ತು ಈ ವರ್ಷ ಹಚ್ಚಲ್ಲ. ನಿಂಗೆ ಏನು ಗೊತ್ತಾಗ ಅದ್ರ ಬಗ್ಗೆ ಮಾಹಿತಿ? ಈ ವರ್ಷ ಯುವಕರೆಲ್ಲ ಡಿಜೆ ಚೆನ್ನಾಗಿ ಸ್ವಲ್ಪ ಕಿರಿಕಿರಿ ಮಾಡಿದ್ರು, ಅದಕ್ಕೆ ಹಚ್ಚಿದ್ರು. ಹೌದಾ? ತುಂಬ ಒಳ್ಳೆಯ ವಿಷಯ. ಇದೇ ರೀತಿ ಸದಾ ವರ್ಷನೂ ಹಚ್ಕೊಂಡು ಹೋಗ್ತಾರೆ ಅಂತೇಳಿ ಭರವಸೆ ಇದೆ.
ನೋಡ್ತಾ ಇರ್ಬೋದು ಹಿಂದ್ಗಡೆ ಕೂತ್ಕೊಂಡಿದ್ದೀವಿ. ನಾನು ಗುಂಡು ನಮ್ಮದು ಮುದ್ದಿನ ಹುಡುಗ. ಏನೇ ಕೆಲಸ ಹೇಳಿದ್ರು ಇಲ್ಲ ಅಂತ ಹೇಳಲ್ಲ. ಒಳ್ಳೆ ಹುಡುಗ, ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಭಕ್ತಿ ಅಂದರೆ ದೇವ್ರ ಮೇಲೆ ಭಕ್ತಿ ಅಂದರೆ ತುಂಬ ಭಕ್ತಿ, ದೇವ್ರ ಮೇಲೆ ಭಕ್ತಿ, ತುಂಬ ಭಕ್ತಿ ಮಾಡ್ತಾನೆ. ಇದೇ ರೀತಿ ಮಾಡ್ತಿರೋ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ. ಗುಂಡು ನೀನು? ಮಮ್ಮೋರು ಬಂದಿದ್ದಾರೆ. ಮಮ್ಮೋರೇ ನಮಸ್ಕಾರ ರೀ. ಏನು ನಡೆದ ಜಾತ್ರೆ ಎಲ್ಲ ಹೆಂಗೆ ಮಾಡ್ರು? ಜಯಂತಿ ಎಲ್ಲ ಹೆಂಗಾಯ್ತು? ಹಾಂ ಸರಿ, ಓಕೆ, ಸಿಗೋಣ. ಬಸವಣ್ಣನ ವೇಷಭೂಷಣ ಧರಿಸಿದ ಹುಡುಗ ನೋಡಿ ಯಾವ ಥರ ಕಾಣಿಸ್ತಿದ್ದಾನೆ. ಅಲ್ಲಿಯೂ ಸಹ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ, ಇಲ್ಲಿಯೂ ಇದ್ದಾನೆ. ನೋಡ್ತಾ ಇರ್ಬೋದು ನೀವು, ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದಾನಂತ. ಒಳ್ಳೆ ರೀತಿಯಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ ಹೇಗಾಯಿತು ಬಸವ ಜಯಂತಿ. ಫುಲ್ಲು ಅದ್ದೂರಿಂದ ಬಸವ ಜಯಂತಿ ಮಾಡಿದ್ವಿ. ಬಸವ ಜಯಂತಿ ಮಾಡಿಬಿಟ್ಟು ಇವಾಗ ತಾನೇ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿ ನೋಡಿ ಹಿಂದ್ಗಡೆ ಫ್ರೆಂಡ್ಸ್ ಕೂತಿದ್ದಾರೆ, ಕಾಣ್ತಾ ಇರ್ಬೋದು ನಿಮಗೆ. ನೋಡಿ ಬಸವೇಶ್ವರಲ್ಲಿ ನಮ್ಮದು ಊರಲ್ಲಿ ಬಾಜಾರ್ ಇದೆ, ಬಾಜಾರಲ್ಲಿದ್ದೀನಿ. ಹಿಂದ್ಗಡೆ ಬಸವೇಶ್ವರ ಸ್ಟ್ಯಾಚು ಕಾಣಿಸ್ತಿದೆ ನಿಮಗೆ. ಆ ಕಡೆ ನೋಡಿ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ ಇದೆ. ಇವತ್ತಿನ ದಿವಸ ತುಂಬ ಅದ್ದೂರಿಯಿಂದ ಬಸವ ಜಯಂತಿ ಮಾಡಿದ್ವಿ. ಎಲ್ಲ ಒಳ್ಳೆಯದಾಯಿತು, ಒಳ್ಳೆ ರೀತಿಯಿಂದ ನಡೆಸ್ಕೊಟ್ರು ಎಲ್ಲ ಜನಗಳು. ಅದೇ ರೀತಿ ಮುಂದಿನ ಸಾರಿನೂ ಬಸವ ಜಯಂತಿ ಮಾಡ್ತೀವಿ. ನೀವು ನಿಮ್ಮೂರಲ್ಲಿ ಇದೇ ರೀತಿ ಬಸವ ಜಯಂತಿ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾ ನಮಸ್ಕಾರ. ಮತ್ತು ನಾಳೆ ಸಿಗೋಣ.